ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈನಾ ಹಳ್ಳಿ ಹುಡುಗಿ, ಎಲ್ಲ ಹುಡುಗಿರ್ ತರ ಅಷ್ಟು ಬೇಗ ಅವಳು ಮನ್ಸ್ ಬದಲಾಯಿಸಲ್ಲ. ಹಳ್ಳಿಯಿಂದ ಸಿಟಿಗೆ ಬಂದು ಹುಡುಗರ ಹತ್ರ ಯಾಮಾರಬಾರ್ದು ಅಂತ ನಿನ್ನನ್ನ ಇಲ್ಲಿ ಕರೆದು ವಿಚಾರಿಸ್ತಾ ಇದ್ದೀನಿ. ಯಾಕುಷ, ನನ್ನ ಆ ರೀತಿ ನೋಡ್ತಾ ಇದೀಯಾ? ನೀನ್ ಯಾಕೆ ಈ ರೀತಿ ನಾನು ನೋಡ್ತಾ ಇದೀಯ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ನನಗೂ ಮೈನಾಗೂ ಆಗ್ಬರಲ್ಲ. ಇವತ್ತೇನು ಹೊಸದಾಗಿ ಅಕ್ರೆ ತೋರಿಸ್ತಾ ಇದ್ದಾನೆ ಅಂತನಾ? ನಿಜ, ನನಗೂ ಮೈನಾಗೂ ಆಗ್ಬರಲ್ಲ. ಅವಳು ನನ್ನ ಹತ್ರ ದುರಹಂಕಾರವಾಗಿ ನಡ್ಕೊಂಡಿದ್ದು, ನನ್ಗವಳು ಮರ್ಯಾದೆ ಕೊಡದೇ ಇದ್ದದ್ದು ಎಲ್ಲ ನನ್ನ ಮನಸ್ಸಲ್ಲಿ ಹಾಗೇ ಇದೆ. ಬದಲಿಗೆ ನಾನು ಸೇಡ್ ತೀರ್ಸ್ಕೊಂಡಿದ್ದೀನಿ. ಆದ್ರೆ ಅದಕ್ಕೋಸ್ಕರ ಅವಳ ಜೀವನ ಹಾಳಾಗ್ಲಿ ಅಂತ ಆಸೆ ಪಡೋಷ್ಟು ಕೆಟ್ಟ ಮನುಷ್ಯ ನಾನಲ್ಲ. ಮೈನಾಗೇನಾದ್ರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ನನ್ನ ಹತ್ರ ಹೇಳು. ನೀನ್ ಹೇಳಿದ್ರೆ ತಾನೇ ಆ ಮೈನಾಗೇನಾದ್ರೂ ಸಹಾಯ ಮಾಡಕ್ಕಾಗತ್ತಾ ಅಂತ ಯೋಚನೆ ಮಾಡಕ್ಕಾಗದು. ನೀನು ಹೇಳ್ದೇ ಇದ್ರೆ ನನ್ಗೆ ಹೇಗಮ್ಮ ಗೊತ್ತಾಗತ್ತೆ? ಸರಿ ಬಿಡು, ನೀನ್ ಹೇಳ್ಬಾರ್ದು ಅಂತ ನಿರ್ಧಾರ ಮಾಡಿದ್ರೆ ಹೇಳ್ಬೇಡ ಬಿಡು. ಆದ್ರೆ ಆ ಹಳ್ಳಿ ಹುಡುಗಿಗೆ ನನ್ನಿಂದಾಗೋ ಸಹಾಯನ ನನ್ನ ಕೈಯಿಂದ ತಪ್ಪಿಸ್ತಾ ಇದೀಯ ನೀನು ಅಷ್ಟೇ. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಏನು ಬಾಯ್ ಬಿಡದೆ ನಿಂತಿದೀಯಲ್ಲ, ಏನು ಅಂತ ಹೇಳಮ್ಮ ನನ್ನ ಹತ್ರ. ಸರ್, ನೀವಿಷ್ಟೆಲ್ಲ ಕೇಳ್ತಿದ್ದೀರಾ ಅಂತ ಹೇಳ್ತಿದ್ದೀನಿ. ಆದರೆ ಸರ್, ಯಾರಿಗೂ ಹೇಳಬೇಡಿ. ಅಯ್ಯಯ್ಯೋ, ನೀನು ಅಷ್ಟೆಲ್ಲ ನಂಬಿ ನನ್ನ ಹತ್ರ ಹೇಳ್ಬೇಕಾದ್ರೆ ನಾನು ಅದನ್ನ ಯಾರ ಹತ್ರನಾದ್ರೂ ಹೇಳ್ತೀನಾ? ಖಂಡಿತ ಹೇಳಲ್ಲ. ಹೇಳಮ್ಮ, ನನ್ನ ನಂಬಿ ಅದೇನು ಅಂತ ಹೇಳ್ಬೋದು, ಹೇಳು. ಸರ್, ಮೈನಾ. ಮೈನಾ? ಹೇಳಮ್ಮ. ಮೈನಾ. ಅಯ್ಯೋ, ಮುಂದೆ ಹೇಳಮ್ಮ. ಅಯ್ಯೋ, ಮುಂದಕ್ಕೆ ಹೇಳಮ್ಮ ಏನು ಅಂತ. ಸರ್, ಮೈನಾ ಪ್ರೆಗ್ನೆಂಟ್ ಆಗಿದ್ದಾಳೆ ಸರ್. ಸರ್, ಈ ವಿಷಯ ಪುಷ್ಪಕ್ ಸರ್ಗೆ ಗೊತ್ತಾಗಬಾರ್ದು ಸರ್. ನೀನ್ ಹೇಳ್ತಿರೋದು ನಿಜನಾ? ಹೌದು ಸರ್. ಬೇಲಿನೇ ಎದ್ದು ಹೊಲ ಮೇಯ್ದ್ಬಿಡ್ತಾ. ಮೈನನ್ನ ಪ್ರೆಗ್ನೆಂಟ್ ಮಾಡಿ ಧ್ರುವ ತುಳಸಿನ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾನ. ಸರ್, ಇದಕ್ಕೆಲ್ಲ ಕಾರಣ ಧ್ರುವ ಅಲ್ವಂತೆ. ಧ್ರುವ ಅಲ್ವಾ? ಮತ್ತಿನ್ಯಾರು? ಸಿಲ್ವರ್ ಜೂಬ್ಲಿ ಫಂಕ್ಷನ್ ನಡೀತಲ್ವಾ, ಅವಳಿಗೆ ಗೊತ್ತಿಲ್ದಿರ ಯಾರೋ ಅವಳನ್ನ ಹಾಳು ಮಾಡ್ಬಿಟ್ರಂತೆ ಸರ್. ಏನ್ ಹೇಳ್ತಿದ್ಯಾ? ನಮ್ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಅಲ್ಲ, ಚಾನ್ಸೇ ಇಲ್ಲ. ಸರ್, ಹಂಗಂತ ಮೈನನ ಎಲ್ರಿಗೂ ಹೇಳಿದ್ದು ಸರ್. ಈ ವಿಷಯ ನಿನ್ಗೆ ಯಾವಾಗ ಗೊತ್ತಾಯ್ತು? ಈ ವಿಚಾರದ ಬಗ್ಗೆ ನಿನ್ಗೆ ಏನೆಲ್ಲ ಗೊತ್ತು ಹೇಳು. ಸರ್, ಈ ವಿಷಯ ನಿಮಗೆ ಮತ್ತು ಪುಷ್ಪಕ್ ಸರ್ಗೆ ಗೊತ್ತಾದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲರೂ ಸೇರಿ ನಿಮ್ಮ ಹತ್ರ ಈ ವಿಷಯ ಮುಚ್ಚಿಟ್ಟಿದ್ದೀವಿ ಸರ್. ಯಾರಿಗೂ ಹೇಳ್ಬೇಡಿ ಸರ್. ಯೋಚನೆ ಮಾಡಬೇಡ. ನೀನ್ ನನ್ನ ಹತ್ರ ಹೇಳಿದ್ನ ನಾನು ಯಾರ ಹತ್ರನೂ ಹೇಳಲ್ಲ. ನೀನು ಅಷ್ಟೇ ಈ ವಿಚಾರನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ನನಗೆ ಗೊತ್ತಾಗಿರೋ ವಿಷಯ ನನಗೇನು ಗೊತ್ತಿಲ್ಲ ಅನ್ನೋ ಥರ ಇದ್ಬಿಡ್ತೀನಿ. ನೀನು ಹಾಗೆ ಇದ್ಬಿಡು. ಹೋಗು ಇಲ್ಲಿಂದ. ಸರ್, ಪ್ಲೀಸ್ ಈ ವಿಷಯ ಯಾರ ಹತ್ರನೂ ಹೇಳ್ಬಿಡಿ ಸರ್. ಹೇಳ್ತಾ ಇದ್ದೀನಲ್ಲ, ನಾನು ಯಾರ ಹತ್ರನೂ ಹೇಳಲ್ಲ. ಹೋಗು. ಹೇಳಲ್ಲ, ಹೋಗು. ಸರಿ ಸರ್. ಮೈನಾ ವಾಂತಿ ಹಿಂದೆ ಏನೋ ಕಥೆ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದು ಕಥೆ ಅಲ್ಲ, ಕಾದಂಬರಿನೇ. ಬಾಲರಾಜ್ ಕೈಗೆ ಒಂದ್ ಸಣ್ಣ ಕಿಡಿ ಸಿಕ್ಕಿದ್ರೇನೆ ಬಿಡಲ್ಲ. ಈ ಕಥೆ ಹಿಂದೆ ದೊಡ್ಡ ಕಾಡ್ಗಿಚ್ಚೆ ಇದೆ. ಸುಟ್ಟು ಹಾಕ್ಬಿಡ್ತೀನಿ, ಬೇರ್ ಸಮೇತ ಸುಟ್ಟು ಹಾಕ್ಬಿಡ್ತೀನಿ, ಬುಡು ಸಮೇತ ಸುಟ್ಟು ಹಾಕ್ಬಿಡ್ತೀನಿ.